केसीएन में आपका स्वागत है। मैं किंग हमीद। The father of Indian Constitution, Param Pujya Bodhisattva Bharat Ratna Dr. Bhimrao Ambedkar, creator of the world's largest constitution. He was a world-class lawyer, social reformer, economics, and the real dream of India. Jai Bhim, Jai Samvidan, Jai Bharat. ಒಂದು ವೆಂಕಟೇಶ್ ಅಂತೇಳಿ ಏನಿಲ್ಲ, ಪ್ರತಿಯೊಬ್ರು ನಾವು ಪೌರಕಾರ್ಯ ಜನಾಂಗದ ಇದ್ದೀವಿ. ಆದ್ರೆ ಈ ಅಂಬೇಡ್ಕರ್ ಜಯಂತಿ ಅಂತ ನಮ್ಗೆ ಈ ಹಿಂದೆ ನಮ್ಗೆ ಗೊತ್ತೇ ಇರಲಿಲ್ಲ. ಆದ್ರೆ ಮುಂದೆ ಮುಂದೆ ಬರ್ತಾ ಬರ್ತಾ ಪಾಠ ಪುಸ್ತಕಗಳು ಮಾತ್ರ ನೋಡ್ತಾ ಇದ್ದಿದ್ದು, ಕಲಿತಾ ಇದ್ವಿ ಅಷ್ಟೇನೆ. ಮುಂದೆ ಮುಂದೆ ಅವ್ರದ್ದು ಟಿವಿನಲ್ಲಿ ಮತ್ತೆ ಇದನ್ನೆಲ್ಲ ಬರುವಾಗ ಅವ್ರದ್ದು ಹೆಸರು ಪ್ರಸಿದ್ಧ ಆಯ್ತಲ್ಲ, ಅವಾಗೆಲ್ಲ ಗೊತ್ತು. ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ಅಂಬೇಡ್ಕರ್ ಬಗ್ಗೆ ಏನು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ನಾವು ಅಂತಲ್ಲ, ಇಡೀ ಮೈಸೂರು ಅಂತಲ್ಲ, ಇಡೀ ರಾಜ್ಯನ ಇಡೀ ಒಳ್ಳೆ ಅವರು ಆ ಚರಿತ್ರೆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಅಂದ್ರೆ ಗಾಂಧಿನಗರದಲ್ಲಿ 2-3 ಕಡೆ 2-3 ಜನ ಅಂತ ಇದು ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಅನಿಸಿಕೆ ಏನಂದ್ರೆ, ಎಲ್ಲ ಟೋಟಲ್ ಗಾಂಧಿನಗರಲ್ಲ ಸೇರಿ ಒಂದು ಸರಿ ಮಾಡಿದ್ರೆ ವಿಜೃಂಭಣೆಯಾಗಿ ಭಾರಿ ಜೋರ, ಇದಕ್ಕಿಂತ ಭಾರಿ ಜೋರಾಗಿರ್ತದೆ ಅಂತೇಳಿ ನನ್ನ ಅನಿಸಿಕೆ. ಹಿಂದೂ ಮುಸ್ಲಿಂ ಎರಡೂ ಹಬ್ಬ ಮಾಡ್ತಾ ಇದ್ದಾರೆ. ನಾವು ತನ್ವಿ ಸ್ಟೇಟ್ ಅವರು ಇದ್ದೀವಿ, ಅವರು ಮುಸ್ಲಿಮ್ಸ್ ಇರ್ಬೋದು. ಆದ್ರೆ ಈಗ ಅಂಬೇಡ್ಕರ್ ಬಗ್ಗೆ ಅವರು ಬಹಳ ಕಾಳಜಿ ಇದೆ ಅವ್ರಿಗೆ. ನಮ್ಗೆ ಹೇಳ್ತಾ ಇದ್ದಾರೆ ಅವ್ರಿಗೆ ಬರಕ್ಕೆ ಆಗದೇ ಇದ್ರು ಸಮೇತ ನೀವು ಹೋಗಿ ಅಟೆಂಡ್ ಮಾಡಿ, ನೀವೆಲ್ಲ ನೀವು ಸ್ನೇಹಿತರೆಲ್ಲ ಕರ್ಕೊಂಡೋಗಿ ಅಲ್ಲಿ ಹೂನಾರ ಹಾಕಿ ಇದು ಮಾಡಿ ಅಂತ ಹೇಳ್ತಾರೆ. ಅವ್ರು ಹಿಂದೂ ಮುಸ್ಲಿಂ ಯಾರು ಭೇದ ಇಲ್ಲ, ಈ ಮುಸ್ಲಿಮರು ಯಾರು ಭೇದ ಮಾಡೋಕ್ಕಿಲ್ಲ. ಭೇದ ಮಾಡ್ತಾ ಇರೋರೇ ಬೇರೆ, ಎಲ್ಲರೂ ಗೊತ್ತಿರಬೇಕು. ಭೇದ ಮಾಡ್ತಾ ಇರೋರು ಬೇರೆ. ಆದ್ರೆ ಮುಸ್ಲಿಮ್ಸ್ ಅವರು ಅಂಬೇಡ್ಕರ್ನ ದೇವರು ಅಂತ ಅವರು ಭಾವಿಸ್ತಾರೆ, ನಾವು ದೇವರು ಅಂತ ಭಾವಿಸ್ತೀವಿ. ಬೇರೆ ಯಾರು ಏನು ಮಾಡೋಕ್ಕೆ ಇಲ್ಲ. ಇವತ್ತು ಈ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಕ್ಕೆ ಬಂದಿದ್ದಾರೆ ಆಯ್ತಾ. ಇನ್ನೂ ಹೆಚ್ಚಿನ ಇದು ಸಾಲದು ಅನ್ಕೊಂಡು ನನ್ನ ಅನಿಸಿಕೆ. ಇನ್ನೂ ಹೆಚ್ಚಿನ ಸಂಖ್ಯೆಯ ಸಮೇತ ಯುವಕರೆಲ್ಲ ಬಂದು ಸೇರ್ಕೊಂಡು ಇಡೀ ಮೈಸೂರು ರಾಜ್ಯ ಎಲ್ಲ ಮೈಸೂರು ಕಡೆ ಎಲ್ಲ ಇದೆ. ಈ ಒಂದು ಸರ್ಕಲ್ ಅಂತ ಆಗ ಇಲ್ಲ, ಇಡೀ ಮೈಸೂರೇ ರೌಂಡ್ ಹೊಡ್ಕೊಂಡು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ರೆ ಹುಡುಗರು ಇಲ್ಲಿ ನಮಗೆ ತುಂಬಾ ಸಂತೋಷ ಆಗುತ್ತೆ. ನಾವು 25 ವರ್ಷದ ನನ್ನ ಎಜುಕೇಶನ್ ಇದರಿಂದ ನಾವು ಮೆರವಣಿಗೆ ಹೋಗ್ತಾ ಇದ್ದೋ. ಅವಾಗ 2ನೇ ಕ್ಲಾಸ್ 3ನೇ ಕ್ಲಾಸ್ ಇವಾಗ ಅವಾಗ ಅಂಬೇಡ್ಕರ್ ಜಯಂತಿ ದಿವಸ ಚಡ್ಡಿ ಹಾಕೊಂಡು ಮಾಡ್ಕೊಂಡು ನಮ್ಗೆ ಮೆರವಣಿಗೆ ಹಾಕೊಂಡು ಆವಾಗಿಂದ ನಾವು ಅಂಬೇಡ್ಕರ್ ಭಕ್ತರಾಗಿದ್ದೀವಿ. ಅಂಬೇಡ್ಕರ್ ಆಚರಣೆ ಮಾಡ್ತಾ ಇದ್ದೀವಿ. 25-30 ನನಗೆ ಇವತ್ತು 73 ವರ್ಷ. 25-30 ವರ್ಷದಿಂದ ನಾನು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀನಿ. ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸ್ನೇಹಿತರಿಗೆ, ನಮ್ಮ ಬಡವ ಇವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಆಚರಣೆ ಮಾಡಬೇಕು. ಹಬ್ಬ ಹುಣ್ಣಿಮೆ ಅಂತ ಮಾಡೋದಲ್ಲ, ಈ ನಮ್ಮ ಅಂಬೇಡ್ಕರ್ ಹಬ್ಬ ಮಾಡಿದ್ರೆ ಅದೇ ನಮ್ಗೆ ಶಾಶ್ವತ ಆಗೋದು. ಅವರು ದೇವ್ರಿಗೆ ಅನ್ನ ಕೊಟ್ಟದ ದೇವರು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಸರ್. ನಮಗೆ ನಾವು ನಮ್ಮ ಪೌರಕಾರ್ಮಿಕ ಕಾನೂನಿನಲ್ಲಿ
ಅಂಬೇಡ್ಕರ್ ಇಂದ ಪಾಠ್ಯ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ, ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ, ಪ್ರಸಾದ ಕೊಡ್ತಾ ಇದ್ದೀವಿ ಎಲ್ಲ. ಅವ್ರು ಇಷ್ಟಪಟ್ಟಂತ ಅಂಬೇಡ್ಕರ್ ಇಷ್ಟಪಟ್ಟಂತ ಏನಿದೆ ಎಜುಕೇಶನ್ ಭಾಳ ಇಷ್ಟಪಡ್ತಾ ಇದ್ರು. ಅದೇ ರೀತಿ ನಾವು ಎಲ್ಲ ಒಂದನೇ ಕ್ಲಾಸ್ ಹಿಡಿದು BSc BA ಗಂಟನೂ ನಾವು ಅವ್ರು ಏನು ಬುಕ್ಸ್ ಬೇಕು ಅದೆಲ್ಲ ನಾವು ತೆಗೆದು ಇವತ್ತು ಬುಕ್ ವಿತರಣೆ ಮಾಡಿಕೊಟ್ಟಿದ್ದೀವಿ. अस्सलाम वालेकुम व रहमतुल्लाहि बरकातहू। मेरा नाम नौफिल अहमद, मैं मैसूर सिटी यूथ कांग्रेस वाइस प्रेसिडेंट होके हूँ। आज अंबेडकर जयंती के मौके पे मैं सभी को याद दिलाना चाहता हूँ, अंबेडकर बाबा साहेब अंबेडकर साहब सिर्फ दलितों के लीडर नहीं, पूरे हिंदुस्तानियों के हीरो हैं। आर्टिकल 32 यानी राइट टू कॉन्स्टिट्यूशनल रेमेडी वो हमारे को अंबेडकर साहब ने दिया है, जिससे जिसका भी फंडामेंटल राइट वायलेट होता है वो डायरेक्टली सुप्रीम कोर्ट जा सकते हैं। आर्टिकल 21 राइट टू एजुकेशन, उसका तस्वुर अंबेडकर ने किया था, हर एक बच्चे को तालीम मिलना चाहिए करके। आर्टिकल नंबर 25 फ्रीडम टू प्रैक्टिस एनी रिलीजन्स, वो भी हमारे को अंबेडकर साहब ने दिया है। और हिंदू कोड बिल, जिससे हिंदू लेडीज के लिए उनका प्रॉपर्टी हक और वसीयत के अंदर उनको इक्वली राइट मिलना चाहिए, वो भी हमारे को बाबा साहेब अंबेडकर ने दिया। और फ्रीडम ऑफ स्पीच यानी कि बात करने की आजादी, मैं आप प्रेस के सामने बात कर रहा हूँ, इसकी आजादी भी मेरे को कॉन्स्टिट्यूशन और बाबा साहेब अंबेडकर ने दिया है। रिजर्व बैंक ऑफ इंडिया, उसका फाउंडेशन भी बाबा साहेब अंबेडकर ने किया है। बाबा साहेब अंबेडकर दलित होने के वजह से स्कूल से एक बार बाहर कर दिया गया था, उन्होंने उनके तालीम के जरिए से पूरी दुनिया और हिंदुस्तान को जीत दिया। उनके पास 30 डिग्री है, वो टाइम के सब में क्वालिफाइड लीडर बाबा साहेब अंबेडकर है। बाबा साहेब अंबेडकर सिर्फ हमारे लिए एक लीडर नहीं है, वो हमारे लिए एक हीरो है, वो हमारे लिए एक हीरो है और एक आइडल है। आज कुछ लोग संविधान बदलने का काम कर रहे हैं, लेकिन हम किसी भी हालत में संविधान बदलने का काम नहीं करने देंगे। ये जो संविधान है इसे बाबा साहेब अंबेडकर ने हर एक इंसान की हक के लिए बनाया गया है। इंसाफ, आजादी और इज्जत के साथ जीने का हक हमें संविधान देता है। संविधान एक कागज का टुकड़ा नहीं है, हमारे लिए हमारी पहचान है संविधान। हम अंबेडकर साहब के फॉलोअर्स है, हम अंबेडकर वादी है और किसी को संविधान बदलने का हक हम नहीं देंगे, चाहे वो सावरकर के फॉलोअर हो, कुछ गोडसे के फॉलोअर है, किसी को हम संविधान बदलने का काम नहीं करेंगे और अंबेडकर वादी होकर हक के लिए हर हमेशा हम लड़ाई करते रहेंगे। शुक्रिया सर, नमस्कार। ಇವತ್ತು ನನ್ನ ಹೆಸರು ಕೆ ನಲ್ಲಪ್ಪ ಅಂತ. ಇವತ್ತು ಏನಂದ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭ ಕೋರುತ್ತೇನೆ. ಈಗ ನಮ್ಮ ಏರಿಯಾದಲ್ಲಿ ಗಾಂಧಿನಗರ 11ನೇ ಕ್ಲಾಸ್ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಪ್ರತಿ ವರ್ಷನೂ ಇದೇ ರೀತಿ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡ ಮಕ್ಕಳಾಗಲಿ, ಸೆಕೆಂಡ್ ಇಯರ್ PUC ಪಾಸ್ ಆದವ್ರಿಗೆ ಆಗಲಿ ಅವರಿಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಮತ್ತೆ ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡ ಮಕ್ಕಳಿಗಾಗಲಿ ಪುಸ್ತಕ ಓದಕ್ಕೇನೆ ಇದಿದ್ರು ಅವರಿಗೆ ಸಹಾಯ ಮಾಡೋ ಕೆಪಾಸಿಟಿ ನಮ್ಮ ಏರಿಯಾದಲ್ಲಿ ಹುಡುಗರಿಗೆ ಎಲ್ಲರಿಗೂ ಇದೆ. ಎಲ್ಲ ಯುವಕರು ಸೇರ್ಕೊಂಡು ಇವತ್ತು ವಿಜೃಂಭಣೆಯಿಂದ ನಮ್ಮ ಗಾಂಧಿನಗರದಲ್ಲಿ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಅವ್ರಿಗೆ ಇದೇ ರೀತಿ ಎಲ್ಲರೂ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ನಡ್ಕೊಂಡ್ ಬರುತ್ತೆ ಅಂತ ನಾವು ಹೇಳ್ಕೊಂತ ಇದೀವಿ. ಆದ್ರೆ ಒಂದು ವಿಷಯ ಏನಂದ್ರೆ ನಮ್ಮ ಪೌರ ಕಾರ್ಮಿಕರನ್ನ ತುಂಬಾ ಹಿಂದುಳಿದ ಜನಗಳಂತ ಹೇಳಿ ತುಳಿತಿದ್ದಾರೆ. ಅದು ತುಳಿಬಾರ್ದು ಅಂತ ಹೇಳಿ ಮುಂದೆ ನಾವುಗಳು ಎಚ್ಚೆತ್ಕೊಂಡು ನಾವು ಇನ್ನೂ ಹುಡುಗರಿಗೆಲ್ಲ ಎಚ್ಚೆತ್ಸಿ ಅವ್ರು ಇದೇ ರೀತಿ ಅಂಬೇಡ್ಕರ್ ಜಯಂತಿನ ಮಾಡ್ಕೊಂಡು ಹೋಗೋಕೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಈ ಮೂಲಕ ತಿಳಿಸುತ್ತಾ ಡಾಕ್ಟರ್ BR ಅಂಬೇಡ್ಕರ್ಗೆ ಶುಭವಾಗಲಿ ಅಂತ ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ರಾರ್ ಮೊಹಮ್ಮದ್, ನಾನು ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ ಯುವ ಕಾಂಗ್ರೆಸ್ಗೆ. ಇವತ್ತು ಅಂಬೇಡ್ಕರ್ ಜಯಂತಿ ಇರೋ ಕಾರಣದಿಂದ ನಮ್ಮ ಶಶಿ ಮತ್ತು ಅವರ ಸ್ನೇಹಿತರು ಎಲ್ಲ ಸೇರಿ ಗಾಂಧಿನಗರದಿಂದ ನೇತೃತ್ವದಲ್ಲಿ ಒಂದು ದೊಡ್ಡ ರ್ಯಾಲಿ ಹಮ್ಮಿಕೊಂಡಿದ್ರು. ಅದರಲ್ಲಿ ನಾವು ಭಾಗವಹಿಸಿದ್ವಿ, ನಾವು ಹಾರ ಅರ್ಪಣೆಯನ್ನು ಮಾಡಿದ್ವಿ. ಇವತ್ತು ಅಂಬೇಡ್ಕರ್ ಅವರನ್ನ ಎಲ್ಲರೂ ನೆನ್ಸ್ಕೋಬೇಕು, ಆ ಥರ ದಿನ ಇದೆ. ಏನಂತ ಅಂದರೆ ಈಗ ನಮ್ದು ಕೇಂದ್ರ ಸರ್ಕಾರ ಏನೈತೆ ಅವರು ಮರ್ತೋಗ್ಬೇಕು ಅಂಬೇಡ್ಕರ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಪೂರ್ತಿ ಅವ್ರದ್ದು ಏನೈತೆ ಎಫರ್ಟ್ಸ್ನ ಹಾಕ್ತಾ ಇದ್ದಾರೆ. ಆದರೆ ಅದು ನಾವು ಅದು ಮರೆಯೋಕ್ಕಾಗಲ್ಲ. ಪ್ಲಸ್ಸು ನಾವು
ನಮ್ಮ ಮುಂದಿನ ಬರೋ ಜನರೇಷನ್ಗೂ ಅದು ಮರೆಯಕ್ಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಜಯಂತಿಯನ್ನ ಕಂಟಿನ್ಯೂಸ್ ಆಗಿ ಆಚರಿಸ್ಬೇಕು. ಇವತ್ತು ಆಚರಿಸ್ತಾ ಇದ್ದಾರೆ, ನಾಳೆನೂ ಆಚರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳ್ತೀನಿ. ಪ್ಲಸ್ ಏನಂತ ಅಂದ್ರೆ ಈಗ ಅಂಬೇಡ್ಕರ್ ಅವರು ಈಕ್ವಾಲಿಟಿ ಜಸ್ಟಿಸ್ ಈಗ ಈಕ್ವಾಲಿಟಿ ಜಸ್ಟಿಸ್ಗೆ ಜಾಸ್ತಿ ಎಜುಕೇಶನ್ ಮೂರಿಗೆ ತುಂಬಾ ಈ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಸೊ ಅದರಲ್ಲಿ ಈಗ ಆರ್ಟಿಕಲ್ 25 ಮುಖಾಂತರ ಇಟ್ ಇಸ್ ಫ್ರೀಡಮ್ ಆಫ್ ರಿಲಿಜನ್, ಅದನ್ನ ಈಗ ಅದು ಬಿಟ್ಟು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಒಂದು ವಫ್ದು ಬಿಲ್ ಇವತ್ತು ತಗೊಬಂದಿದ್ದಾರೆ. ಅದು ವಫ್ತು ಬಿಲ್ ಏನೈತೆ ಅದು ಕಂಪ್ಲೀಟ್ ಸಂವಿಧಾನನ ಬದಲಾಯಿಸಕ್ಕೆ ಇವರು ಏನು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರು ಸೆಟ್ ಮಾಡಿರೋದು ಈಗ ಏನಂತ ಅಂದ್ರೆ ಇದು ರೈಟ್ ಟು ಫ್ರೀಡಮ್, ರೈಟ್ ಟು ರಿಲಿಜನ್ ಎಲ್ಲಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದನ್ನ ನಾವು ಆಗಕ್ ಬಿಡಬಾರ್ದು. ಅದು ಅಂಬೇಡ್ಕರ್ ಅವರು ಬಂದು ಕಂಪ್ಲೀಟ್ ಎಲ್ಲಾ ರಿಲಿಜನ್ ಅವರು ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಲಿತ್ಸ್, ಅವರು ಹಿಂದೂಗಾಗ್ಲಿ ಮುಸ್ಲಿಮ್ಗಾಗ್ಲಿ ಈಚ್ ಅಂಡ್ ಎವ್ರಿ ಕಾಸ್ಟ್ ಎಲ್ರಿಗೂ ಅವರು ಒಂದ್ ಸಮಾನತೆ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಇದನ್ನ ನಾನು ಹೇಳೋದು ಬರೀ ದಲಿತರು ಆಚರಿಸ್ಬೇಕಂತ ಅಲ್ಲ, ಇದು ಹಿಂದೂಸ್ತಾನ ಅಲ್ಲಿ ಎಷ್ಟು ರಿಲಿಜನ್ ಎಷ್ಟು ಕ್ಯಾಸ್ಟ್ ಅವರು ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ಸೇರ್ಬಿಟ್ಟು ಇದು ಮಾಡಬೇಕು. ಇದು ಮಾಡಿ ನಾವು ಪ್ರಾಮುಖ್ಯತೆ ಇದನ್ನ ಕೊಟ್ರೇನೆ ಇವತ್ತು ನಮ್ಮ ಸಂವಿಧಾನ ಉಳ್ಕೊಳ್ಳುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದ್ರ ಜೊತೆಗೆ ಇವತ್ತಿನ ದಿವಸದಲ್ಲಿ ಎಲ್ರಿಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಗೆ ಶುಭಾಶಯಗಳು ಹೇಳಿ.